ಕ್ಲಿನಿಕ್ಗೆ ಶುರುವಾಯಿತು ಅನಾರೋಗ್ಯ. ಚಿಕಿತ್ಸೆಗಾಗಿ ಹೋದ್ರೆ ಹೊಸ ರೋಗ ಬರುವುದು ಗ್ಯಾರಂಟಿ. ವೈದ್ಯರ ಆರೋಗ್ಯವನ್ನೇ ಕೆಡಿಸ್ತಾ ಇದೆ ನಮ್ಮ ಕ್ಲಿನಿಕ್ ಆವರಣ. ಈಗ ರೋಗ ಹಂಚೋ ತಾಣವಾಗಿ ಹೋಗಿದೆ ನಮ್ಮ ಕ್ಲಿನಿಕ್. ಈಗ ಸದ್ಯದ ಮಟ್ಟಿಗೆ ಜಿಬಿಎ ನಿರ್ಲಕ್ಷ್ಯದಿಂದಾಗಿ ಗಬ್ಬೆದ್ದು ನಾರ್ತಾ ಇದೆ ನಮ್ಮ ಕ್ಲಿನಿಕ್. ಛಲವಾದಿ ಪಾಳ್ಯದಲ್ಲಿರುವಂತಹ ನಮ್ಮ ಕ್ಲಿನಿಕ್ ಬಳಿ ಕಸದ ರಾಶಿಯನ್ನ ಹಾಕಲಾಗಿದೆ. ಛಲವಾದಿ ಪಾಳ್ಯದಲ್ಲಿ ಸದ್ಯಕ್ಕೆ ಕಸದ ರಾಶಿಯಿಂದ ಅಲ್ಲಿರುವಂತಹ ರೋಗಿಗಳು ಹಿಂಸೆ ಪಡುವ ರೀತಿ ಆಗೋಗಿದೆ. ರೋಗಿಗಳಿಗೂ ವೈದ್ಯರಿಗೂ ನಮ್ಮ ಕ್ಲಿನಿಕ್ಗೆ ಬರೋದೇ ಹಿಂಸೆ ಆಗೋಗಿದೆ. ಇಡೀ ಏರಿಯಾ ಕಸ ತಂದು ಸುರಿತಾ ಇದ್ದಾರೆ. ಅಲ್ಲಿ ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ. ನಮ್ಮ ಕ್ಲಿನಿಕ್ ಪಕ್ಕದಲ್ಲೇ ಈ ಕಸದ ಗುಡ್ಡೆಯನ್ನ ಹಾಕಿ ಹೋಗಿರುವಂತದ್ದು. ಜಿಬಿಎ ನಿರ್ಲಕ್ಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನೋಡಿ, ಅಲ್ಲಿ ತಿರುಗಾಡುವಂತಹ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಮೂಗು ಮುಚ್ಚಿಕೊಂಡು ತಿರುಗಾಡುವಂತಹ ಪರಿಸ್ಥಿತಿ. ಈಗಾಗಲೇ ಜಿಬಿಎಗೆ ಇದ್ರ ಬಗ್ಗೆ ಮನವಿ ಮಾಡಿದ್ದೀವಿ, ಫೋಟೋವನ್ನ ತೆಗೆದು ಹಾಕಿದ್ದೀವಿ ಅಂದ್ರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಜಿಬಿಎ. ಕಸದ ರಾಶಿಯನ್ನ ನಮ್ಮ ಕ್ಲಿನಿಕ್ ಮುಂದೆ ತಂದು ಹಾಕಲಾಗಿದೆ. ಆರೋಗ್ಯ ಒಳ್ಳೇದಾಗಬೇಕು, ಆರೋಗ್ಯದಲ್ಲೇ ಏರುಪೇರಾಗಿದ್ರೆ ಆರೋಗ್ಯ ಗುಣಮಟ್ಟಕ್ಕೆ ಬರಬೇಕು, ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂತ ಹೇಳಿ ಅದೆಷ್ಟೋ ಜನ ಆಸ್ಪತ್ರೆಗಳ ಹತ್ರ ಮುಖ ಮಾಡ್ತಾರೆ. ಅದರಲ್ಲೂ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಹೆಸರುವಾಸಿಯಾಗಿರುವಂತಹ ಆಸ್ಪತ್ರೆಗಳು, ಅದರಲ್ಲೂ ಜಿಬಿಎ ಆಡಳಿತದಲ್ಲಿ ಬರುವಂತಹ ನಮ್ಮ ಕ್ಲಿನಿಕ್ಗಳಿಗೆ ಜನ ಹೆಚ್ಚಾಗಿ ಮೊರೆ ಹೋಗ್ತಾರೆ. ಖಾಸಗಿ ಕ್ಲಿನಿಕ್ಗಳಿಗೆ ಹೋದ್ರೆ ಹಣ ಹೆಚ್ಚಾಗುತ್ತೆ, ನಮ್ಮ ಕ್ಲಿನಿಕ್ನಲ್ಲಿ ಉತ್ತಮ ಚಿಕಿತ್ಸೆ ಸಿಗುತ್ತೆ ಅಂತ ಹೇಳಿ ಅದೆಷ್ಟೋ ಜನ ನಮ್ಮ ಕ್ಲಿನಿಕ್ಗಳತ್ತ ಮುಖ ಮಾಡ್ತಾರೆ. ಆದ್ರೆ ಇಲ್ಲೊಂದು ಕಡೆಯಲ್ಲಿ ನಮ್ಮ ಕ್ಲಿನಿಕ್ಗಳಿಗೆ ಬರೋದೇ ಬೇಡ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಆಗಿರುವಂತದ್ದು ಈ ಒಂದು ಕಸದ ರಾಶಿ ಏನಿದೆ. ಈ ಒಂದು ಕಸದ ರಾಶಿ ನೇರವಾಗಿ ನಮ್ಮ ಕ್ಲಿನಿಕ್ ನ ಮುಂಭಾಗದಲ್ಲೇ ಇರುವಂತದ್ದು. ಪ್ರಮುಖವಾಗಿ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಅಂತ ಬರುವಂತಹ ರೋಗಿಗಳಿಗೆ ತಮ್ಮ ಆರೋಗ್ಯವನ್ನೇ ಹಾಳು ಮಾಡುವಂತಹ ರೀತಿಯಲ್ಲಿ ಕಸದ ರಾಶಿ ತುಂಬಿಕೊಳ್ಳುತ್ತಾ ಇರುವಂತದ್ದು. ಇದಿರುವಂತದ್ದು ಛಲವಾದಿ ಪಾಳ್ಯದಲ್ಲಿ ಈ ಒಂದು ನಮ್ಮ ಕ್ಲಿನಿಕ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಜಿಬಿಎ ಅದನ್ನ ನಿರ್ವಹಣೆ ಮಾಡಬೇಕಾಗಿತ್ತು. ಅದರ ನಿರ್ವಹಣೆ ಜೊತೆಗೆ ಕಸವನ್ನ ನಿರ್ವಹಣೆ ಮಾಡುವಂತಹ ಕೆಲಸವನ್ನ ಕೂಡ ಜಿಬಿಎ ಹೊತ್ತುಕೊಂಡಿದೆ. ಆದ್ರೆ ಇವೆಲ್ಲವೂ ಇದ್ರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ತಾನು ನಿದ್ದೆಗೆ ಜಾರಿದಂತೆ ಕಾಣಿಸ್ತಾ ಇದೆ. ಒಂದು ಕಡೆಯಲ್ಲಿ ಸಾರ್ವಜನಿಕರು ತಂದು ಕಸವನ್ನ ಹಾಕ್ತಾರೆ, ಅದರ ಜೊತೆಗೆ ಬೇಕಾಬಿಟ್ಟಿ ವಾಹನಗಳನ್ನ ನಿಲ್ಲಿಸ್ತಾರೆ. ಮತ್ತೊಂದು ಕಡೆಯಲ್ಲಿ ಪೌರ ಕಾರ್ಮಿಕರೇ ಕಸದ ರಾಶಿಗಳನ್ನ ಕ್ಲೀನ್ ಮಾಡಿದ ಬಳಿಕ ಕ್ಲಿನಿಕ್ ನ ಮುಂದೆ ತಂದು ಹಾಕ್ತಾರೆ. ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಅಂತ ಬಂದ ರೋಗಿ ಮತ್ತೆ ಅನಾರೋಗ್ಯದಿಂದ ಹೋಗುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂತದ್ದು. ಒಂದು ಕಡೆಯಲ್ಲಿ ಕಸದ ರಾಶಿಗಳು ತುಂಬಿ ತುಳುಕ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ನಮ್ಮ ಕ್ಲಿನಿಕ್ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿದೆ. ಕಸದ ರಾಶಿಯನ್ನೇ ನೋಡಿ ಇಲ್ಲಿಗೆ ರೋಗಿಗಳು ಬರದಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂತದ್ದು. ಇದು ನನ್ನ ಹಿಂಭಾಗದಲ್ಲಿರುವಂತದ್ದೇನಿದೆ, ಇದು ನಮ್ಮ ಕ್ಲಿನಿಕ್. ಇದು ಛಲವಾದಿ ಪಾಳ್ಯದ ವಾರ್ಡ್ ನಂಬರ್ 166ರಲ್ಲಿರುವಂತಹ ಈ ಒಂದು 138ರಲ್ಲಿರುವಂತಹ ಈ ಒಂದು ನಮ್ಮ ಕ್ಲಿನಿಕ್ ಏನಿದೆ, ಈ ಒಂದು ನಮ್ಮ ಕ್ಲಿನಿಕ್ ನ ಪರಿಸ್ಥಿತಿ ಇದು. ಒಂದು ಕಡೆಯಲ್ಲಿ ಕಸದ ರಾಶಿಯಿಂದಾಗಿ ಯಾರು ಬರದೇ ಇರುವಂತಹ ಪರಿಸ್ಥಿತಿ ಸದ್ಯ ಈ ಒಂದು ನಮ್ಮ ಕ್ಲಿನಿಕ್ ಗೆ ನಿರ್ಮಾಣ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಆರೋಗ್ಯವನ್ನ ಕಾಪಾಡಬೇಕಾದಂತಹ ಜಾಗದಲ್ಲೇ ಅನಾರೋಗ್ಯ ತಾಂಡವಾಗ್ತಾ ಇದೆ. ಒಂದು ಕಡೆಯಲ್ಲಿ ಆಸ್ಪತ್ರೆ ಸ್ವಚ್ಛವಾಗಿದ್ರು, ಕ್ಲಿನಿಕ್ ಸ್ವಚ್ಛವಾಗಿದ್ರು ಕೂಡ ಆಸ್ಪತ್ರೆಯ ಆವರಣ ಏನಿದೆ, ಅದರ ಹೊರಭಾಗ ಏನಿದೆ, ಸಂಪೂರ್ಣವಾಗಿ ಗಬ್ಬು ನಾಡ್ತಾ ಇದೆ, ಕಸದ ರಾಶಿಯಿಂದ ತುಂಬಿ ತುಳುಕ್ತಾ ಇದೆ. ಈ ಒಂದು ವಿಚಾರದ ಸಂಬಂಧಪಟ್ಟ ಹಾಗೆ ಅನೇಕ ಬಾರಿ ಸ್ಥಳೀಯರು ದೂರನ್ನ ನೀಡುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ವೈದ್ಯರು ಕೂಡ ದೂರನ್ನ ನೀಡುವಂತಹ ಕೆಲಸವನ್ನ ಮಾಡಿದ್ರು. ಇಷ್ಟು ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಪರಿಹಾರವನ್ನ ನೀಡೋದ್ರಲ್ಲಿ ಅಥವಾ ಈ ಒಂದು ಸಮಸ್ಯೆಯನ್ನ ಬಗೆಹರಿಸೋದ್ರಲ್ಲಿ ಜಿಬಿಎ ಮುಂದಾಗಿಲ್ಲ ಅನ್ನೋದೇ ವಿಪರ್ಯಾಸ. ಕ್ಯಾಮರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕ್ಲಿನಿಕ್ಗೆ ಶುರುವಾಯಿತು ಅನಾರೋಗ್ಯ. ಚಿಕಿತ್ಸೆಗಾಗಿ ಹೋದ್ರೆ ಹೊಸ ರೋಗ ಬರುವುದು ಗ್ಯಾರಂಟಿ. ವೈದ್ಯರ ಆರೋಗ್ಯವನ್ನೇ ಕೆಡಿಸ್ತಾ ಇದೆ ನಮ್ಮ ಕ್ಲಿನಿಕ್ ಆವರಣ. ಈಗ ರೋಗ ಹಂಚೋ ತಾಣವಾಗಿ ಹೋಗಿದೆ ನಮ್ಮ ಕ್ಲಿನಿಕ್. ಈಗ ಸದ್ಯದ ಮಟ್ಟಿಗೆ ಜಿಬಿಎ ನಿರ್ಲಕ್ಷ್ಯದಿಂದಾಗಿ ಗಬ್ಬೆದ್ದು ನಾರ್ತಾ ಇದೆ ನಮ್ಮ ಕ್ಲಿನಿಕ್. ಛಲವಾದಿ ಪಾಳ್ಯದಲ್ಲಿರುವಂತಹ ನಮ್ಮ ಕ್ಲಿನಿಕ್ ಬಳಿ ಕಸದ ರಾಶಿಯನ್ನ ಹಾಕಲಾಗಿದೆ. ಛಲವಾದಿ ಪಾಳ್ಯದಲ್ಲಿ ಸದ್ಯಕ್ಕೆ ಕಸದ ರಾಶಿಯಿಂದ ಅಲ್ಲಿರುವಂತಹ ರೋಗಿಗಳು ಹಿಂಸೆ ಪಡುವ ರೀತಿ ಆಗೋಗಿದೆ. ರೋಗಿಗಳಿಗೂ ವೈದ್ಯರಿಗೂ ನಮ್ಮ ಕ್ಲಿನಿಕ್ಗೆ ಬರೋದೇ ಹಿಂಸೆ ಆಗೋಗಿದೆ. ಇಡೀ ಏರಿಯಾ ಕಸ ತಂದು ಸುರಿತಾ ಇದ್ದಾರೆ. ಅಲ್ಲಿ ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ. ನಮ್ಮ ಕ್ಲಿನಿಕ್ ಪಕ್ಕದಲ್ಲೇ ಈ ಕಸದ ಗುಡ್ಡೆಯನ್ನ ಹಾಕಿ ಹೋಗಿರುವಂತದ್ದು. ಜಿಬಿಎ ನಿರ್ಲಕ್ಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನೋಡಿ, ಅಲ್ಲಿ ತಿರುಗಾಡುವಂತಹ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಮೂಗು ಮುಚ್ಚಿಕೊಂಡು ತಿರುಗಾಡುವಂತಹ ಪರಿಸ್ಥಿತಿ. ಈಗಾಗಲೇ ಜಿಬಿಎಗೆ ಇದ್ರ ಬಗ್ಗೆ ಮನವಿ ಮಾಡಿದ್ದೀವಿ, ಫೋಟೋವನ್ನ ತೆಗೆದು ಹಾಕಿದ್ದೀವಿ ಅಂದ್ರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಜಿಬಿಎ. ಕಸದ ರಾಶಿಯನ್ನ ನಮ್ಮ ಕ್ಲಿನಿಕ್ ಮುಂದೆ ತಂದು ಹಾಕಲಾಗಿದೆ.
ಆರೋಗ್ಯ ಒಳ್ಳೇದಾಗಬೇಕು, ಆರೋಗ್ಯದಲ್ಲಿ ಏರುಪೇರಾಗಿದ್ರೆ ಆರೋಗ್ಯ ಗುಣಮಟ್ಟಕ್ಕೆ ಬರಬೇಕು, ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂತ ಹೇಳಿ ಅದೆಷ್ಟೋ ಜನ ಆಸ್ಪತ್ರೆಗಳ ಹತ್ರ ಮುಖ ಮಾಡ್ತಾರೆ. ಅದರಲ್ಲೂ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಹೆಸರುವಾಸಿಯಾಗಿರುವಂತಹ ಆಸ್ಪತ್ರೆಗಳು, ಅದರಲ್ಲೂ ಜಿಬಿಎ ಆಡಳಿತದಲ್ಲಿ ಬರುವಂತಹ ನಮ್ಮ ಕ್ಲಿನಿಕ್ ಗಳಿಗೆ ಜನ ಹೆಚ್ಚಾಗಿ ಮೊರೆ ಹೋಗ್ತಾರೆ. ಖಾಸಗಿ ಕ್ಲಿನಿಕ್ ಗಳಿಗೆ ಹೋದ್ರೆ ಹಣ ಹೆಚ್ಚಾಗುತ್ತೆ, ನಮ್ಮ ಕ್ಲಿನಿಕ್ ನಲ್ಲಿ ಉತ್ತಮ ಚಿಕಿತ್ಸೆ ಸಿಗುತ್ತೆ ಅಂತ ಹೇಳಿ ಅದೆಷ್ಟೋ ಜನ ನಮ್ಮ ಕ್ಲಿನಿಕ್ ಗಳತ್ತ ಮುಖ ಮಾಡ್ತಾರೆ. ಆದ್ರೆ ಇಲ್ಲೊಂದು ಕಡೆಯಲ್ಲಿ ನಮ್ಮ ಕ್ಲಿನಿಕ್ ಗಳಿಗೆ ಬರೋದೇ ಬೇಡ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಆಗಿರುವಂತದ್ದು ಈ ಒಂದು ಕಸದ ರಾಶಿ ಏನಿದೆ. ಈ ಒಂದು ಕಸದ ರಾಶಿ ನೇರವಾಗಿ ನಮ್ಮ ಕ್ಲಿನಿಕ್ ನ ಮುಂಭಾಗದಲ್ಲೇ ಇರುವಂತದ್ದು. ಪ್ರಮುಖವಾಗಿ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಅಂತ ಬರುವಂತಹ ರೋಗಿಗಳಿಗೆ ತಮ್ಮ ಆರೋಗ್ಯವನ್ನೇ ಹಾಳು ಮಾಡುವಂತಹ ರೀತಿಯಲ್ಲಿ ಕಸದ ರಾಶಿ ತುಂಬಿ ತುಳುಕ್ತಾ ಇರುವಂತದ್ದು. ಇದಿರುವಂತದ್ದು ಛಲವಾದಿಪಾಳ್ಯದಲ್ಲಿ ಈ ಒಂದು ನಮ್ಮ ಕ್ಲಿನಿಕ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಜಿಬಿಎ ಅದನ್ನ ನಿರ್ವಹಣೆ ಮಾಡಬೇಕಾಗಿತ್ತು. ಅದರ ನಿರ್ವಹಣೆ ಜೊತೆಗೆ ಕಸವನ್ನ ನಿರ್ವಹಣೆ ಮಾಡುವಂತಹ ಕೆಲಸವನ್ನ ಕೂಡ ಜಿಬಿಎ ಹೊತ್ತುಕೊಂಡಿದೆ. ಆದ್ರೆ ಇವೆಲ್ಲವೂ ಇದ್ರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ತಾನು ನಿದ್ದೆಗೆ ಜಾರಿದಂತೆ ಕಾಣಿಸ್ತಾ ಇದೆ. ಒಂದು ಕಡೆಯಲ್ಲಿ ಸಾರ್ವಜನಿಕರು ತಂದು ಕಸವನ್ನ ಹಾಕ್ತಾರೆ, ಅದರ ಜೊತೆಗೆ ಬೇಕಾಬಿಟ್ಟಿ ವಾಹನಗಳನ್ನ ನಿಲ್ಲಿಸ್ತಾರೆ. ಮತ್ತೊಂದು ಕಡೆಯಲ್ಲಿ ಪೌರ ಕಾರ್ಮಿಕರೇ ಕಸದ ರಾಶಿಗಳನ್ನ ಕ್ಲೀನ್ ಮಾಡಿದ ಬಳಿಕ ಕ್ಲಿನಿಕ್ ನ ಮುಂದೆ ತಂದು ಹಾಕ್ತಾರೆ. ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಅಂತ ಬಂದ ರೋಗಿ ಮತ್ತೆ ಅನಾರೋಗ್ಯದಿಂದ ಹೋಗುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂತದ್ದು. ಒಂದು ಕಡೆಯಲ್ಲಿ ಕಸದ ರಾಶಿಗಳು ತುಂಬಿ ತುಳುಕ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ನಮ್ಮ ಕ್ಲಿನಿಕ್ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿದೆ. ಕಸದ ರಾಶಿಯನ್ನೇ ನೋಡಿ ಇಲ್ಲಿಗೆ ರೋಗಿಗಳು ಬರದಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂತದ್ದು. ಇದು ನನ್ನ ಹಿಂಭಾಗದಲ್ಲಿರುವಂತದ್ದೇನಿದೆ ಇದು ನಮ್ಮ ಕ್ಲಿನಿಕ್. ಇದು ಛಲವಾದಿಪಾಳ್ಯದ ವಾರ್ಡ್ ನಂಬರ್ 166ರಲ್ಲಿರುವಂತಹ ಈ ಒಂದು 138ರಲ್ಲಿರುವಂತಹ ಈ ಒಂದು ನಮ್ಮ ಕ್ಲಿನಿಕ್ ಏನಿದೆ, ಈ ಒಂದು ನಮ್ಮ ಕ್ಲಿನಿಕ್ ನ ಪರಿಸ್ಥಿತಿ ಇದು. ಒಂದು ಕಡೆಯಲ್ಲಿ ಕಸದ ರಾಶಿಯಿಂದಾಗಿ ಯಾರು ಬರದೇ ಇರುವಂತಹ ಪರಿಸ್ಥಿತಿ ಸದ್ಯ ಈ ಒಂದು ನಮ್ಮ ಕ್ಲಿನಿಕ್ ಗೆ ನಿರ್ಮಾಣ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಆರೋಗ್ಯವನ್ನ ಕಾಪಾಡಬೇಕಾದಂತಹ ಜಾಗದಲ್ಲೇ ಅನಾರೋಗ್ಯ ತಾಂಡವಾಗ್ತಾ ಇದೆ. ಒಂದು ಕಡೆಯಲ್ಲಿ ಆಸ್ಪತ್ರೆ ಸ್ವಚ್ಛವಾಗಿದ್ರು, ಕ್ಲಿನಿಕ್ ಸ್ವಚ್ಛವಾಗಿದ್ರು ಕೂಡ ಆಸ್ಪತ್ರೆಯ ಆವರಣ ಏನಿದೆ, ಅದರ ಹೊರಭಾಗ ಏನಿದೆ ಸಂಪೂರ್ಣವಾಗಿ ಗಬ್ಬು ನಾಡ್ತಾ ಇದೆ, ಕಸದ ರಾಶಿಯಿಂದ ತುಂಬಿ ತುಳುಕ್ತಾ ಇದೆ. ಈ ಒಂದು ವಿಚಾರದ ಸಂಬಂಧಪಟ್ಟ ಹಾಗೆ ಅನೇಕ ಬಾರಿ ಸ್ಥಳೀಯರು ದೂರನ್ನ ನೀಡುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ವೈದ್ಯರು ಕೂಡ ದೂರನ್ನ ನೀಡುವಂತಹ ಕೆಲಸವನ್ನ ಮಾಡಿದ್ರು. ಇಷ್ಟು ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಪರಿಹಾರವನ್ನ ನೀಡೋದ್ರಲ್ಲಿ ಅಥವಾ ಈ ಒಂದು ಸಮಸ್ಯೆಯನ್ನ ಬಗೆಹರಿಸೋದ್ರಲ್ಲಿ ಜಿಬಿಎ ಮುಂದಾಗಿಲ್ಲ ಅನ್ನೋದೇ ವಿಪರ್ಯಾಸ. ಕ್ಯಾಮರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕ್ಲಿನಿಕ್ಗೆ ಶುರುವಾಯಿತು ಅನಾರೋಗ್ಯ. ಚಿಕಿತ್ಸೆಗಾಗಿ ಹೋದ್ರೆ ಹೊಸ ರೋಗ ಬರುವುದು ಗ್ಯಾರಂಟಿ. ವೈದ್ಯರ ಆರೋಗ್ಯವನ್ನೇ ಕೆಡಿಸ್ತಾ ಇದೆ ನಮ್ಮ ಕ್ಲಿನಿಕ್ ಆವರಣ. ಈಗ ರೋಗ ಹಂಚೋ ತಾಣವಾಗಿ ಹೋಗಿದೆ ನಮ್ಮ ಕ್ಲಿನಿಕ್. ಈಗ ಸದ್ಯದ ಮಟ್ಟಿಗೆ ಜಿಬಿಎ ನಿರ್ಲಕ್ಷ್ಯದಿಂದಾಗಿ ಗಬ್ಬೆದ್ದು ನಾರ್ತಾ ಇದೆ ನಮ್ಮ ಕ್ಲಿನಿಕ್. ಛಲವಾದಿ ಪಾಳ್ಯದಲ್ಲಿರುವಂತಹ ನಮ್ಮ ಕ್ಲಿನಿಕ್ ಬಳಿ ಕಸದ ರಾಶಿಯನ್ನ ಹಾಕಲಾಗಿದೆ. ಛಲವಾದಿ ಪಾಳ್ಯದಲ್ಲಿ ಸದ್ಯಕ್ಕೆ ಕಸದ ರಾಶಿಯಿಂದ ಅಲ್ಲಿರುವಂತಹ ರೋಗಿಗಳು ಹಿಂಸೆ ಪಡುವ ರೀತಿ ಆಗೋಗಿದೆ. ರೋಗಿಗಳಿಗೂ ವೈದ್ಯರಿಗೂ ನಮ್ಮ ಕ್ಲಿನಿಕ್ಗೆ ಬರೋದೇ ಹಿಂಸೆ ಆಗೋಗಿದೆ. ಇಡೀ ಏರಿಯಾ ಕಸ ತಂದು ಸುರಿತಾ ಇದ್ದಾರೆ. ಅಲ್ಲಿ ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ. ನಮ್ಮ ಕ್ಲಿನಿಕ್ ಪಕ್ಕದಲ್ಲೇ ಈ ಕಸದ ಗುಡ್ಡೆಯನ್ನ ಹಾಕಿ ಹೋಗಿರುವಂತದ್ದು. ಜಿಬಿಎ ನಿರ್ಲಕ್ಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಅಲ್ಲಿ ತಿರುಗಾಡುವಂತಹ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಮೂಗು ಮುಚ್ಕೊಂಡು ತಿರುಗಾಡುವಂತಹ ಪರಿಸ್ಥಿತಿ. ಈಗಾಗಲೇ ಜಿಬಿಎಗೆ ಇದ್ರ ಬಗ್ಗೆ ಮನವಿ ಮಾಡಿದ್ದೀವಿ, ಫೋಟೋವನ್ನ ತೆಗೆದು ಹಾಕಿದ್ದೀವಿ ಅಂದ್ರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಜಿಬಿಎ. ಕಸದ ರಾಶಿಯನ್ನ ನಮ್ಮ ಕ್ಲಿನಿಕ್ ಮುಂದೆ ತಂದು ಹಾಕಲಾಗಿದೆ. ಆರೋಗ್ಯ ಒಳ್ಳೇದಾಗಬೇಕು, ಆರೋಗ್ಯದಲ್ಲಿ ಏರುಪೇರಾಗಿದ್ರೆ ಆರೋಗ್ಯ ಗುಣಮಟ್ಟಕ್ಕೆ ಬರಬೇಕು, ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂತ ಹೇಳಿ ಅದೆಷ್ಟೋ ಜನ ಆಸ್ಪತ್ರೆಗಳ ಹತ್ರ ಮುಖ ಮಾಡ್ತಾರೆ. ಅದರಲ್ಲೂ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಹೆಸರುವಾಸಿಯಾಗಿರುವಂತಹ ಆಸ್ಪತ್ರೆಗಳು, ಅದರಲ್ಲೂ ಜಿಬಿಎ ಆಡಳಿತದಲ್ಲಿ ಬರುವಂತಹ ನಮ್ಮ ಕ್ಲಿನಿಕ್ ಗಳಿಗೆ ಜನ ಹೆಚ್ಚಾಗಿ ಮೊರೆ ಹೋಗ್ತಾರೆ. ಖಾಸಗಿ ಕ್ಲಿನಿಕ್ ಗಳಿಗೆ ಹೋದ್ರೆ ಹಣ ಹೆಚ್ಚಾಗುತ್ತೆ, ನಮ್ಮ ಕ್ಲಿನಿಕ್ ನಲ್ಲಿ ಉತ್ತಮ ಚಿಕಿತ್ಸೆ ಸಿಗುತ್ತೆ ಅಂತ ಹೇಳಿ ಅದೆಷ್ಟೋ ಜನ ನಮ್ಮ ಕ್ಲಿನಿಕ್ ಗಳತ್ತ ಮುಖ ಮಾಡ್ತಾರೆ. ಆದ್ರೆ ಇಲ್ಲೊಂದು ಕಡೆಯಲ್ಲಿ ನಮ್ಮ ಕ್ಲಿನಿಕ್ ಗಳಿಗೆ ಬರೋದೇ ಬೇಡ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಆಗಿರುವಂತದ್ದು ಈ ಒಂದು ಕಸದ ರಾಶಿ ಏನಿದೆ. ಈ ಒಂದು ಕಸದ ರಾಶಿ ನೇರವಾಗಿ ನಮ್ಮ ಕ್ಲಿನಿಕ್ ನ ಮುಂಭಾಗದಲ್ಲೇ ಇರುವಂತದ್ದು. ಪ್ರಮುಖವಾಗಿ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಅಂತ ಬರುವಂತಹ ರೋಗಿಗಳಿಗೆ ತಮ್ಮ ಆರೋಗ್ಯವನ್ನೇ ಹಾಳು ಮಾಡುವಂತಹ ರೀತಿಯಲ್ಲಿ ಕಸದ ರಾಶಿ ತುಂಬಿ ತುಳುಕ್ತಾ ಇರುವಂತದ್ದು. ಇದಿರುವಂತದ್ದು ಛಲವಾದಿಪಾಳ್ಯದಲ್ಲಿ ಈ ಒಂದು
ಒಂದು ನಮ್ಮ ಕ್ಲಿನಿಕ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಜಿಬಿಎ ಅದನ್ನ ನಿರ್ವಹಣೆ ಮಾಡಬೇಕಾಗಿತ್ತು. ಅದರ ನಿರ್ವಹಣೆ ಜೊತೆಗೆ ಕಸವನ್ನ ನಿರ್ವಹಣೆ ಮಾಡುವಂತಹ ಕೆಲಸವನ್ನ ಕೂಡ ಜಿಬಿಎ ಹೊತ್ತುಕೊಂಡಿದೆ. ಆದ್ರೆ ಇವೆಲ್ಲವೂ ಇದ್ರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ತಾನು ನಿದ್ದೆಗೆ ಜಾರಿದಂತೆ ಕಾಣಿಸ್ತಾ ಇದೆ. ಒಂದು ಕಡೆಯಲ್ಲಿ ಸಾರ್ವಜನಿಕರು ತಂದು ಕಸವನ್ನ ಹಾಕ್ತಾರೆ, ಅದರ ಜೊತೆಗೆ ಬೇಕಾಬಿಟ್ಟಿ ವಾಹನಗಳನ್ನ ನಿಲ್ಲಿಸ್ತಾರೆ. ಮತ್ತೊಂದು ಕಡೆಯಲ್ಲಿ ಪೌರ ಕಾರ್ಮಿಕರೇ ಕಸದ ರಾಶಿಗಳನ್ನ ಕ್ಲೀನ್ ಮಾಡಿದ ಬಳಿಕ ಕ್ಲಿನಿಕ್ ನ ಮುಂದೆ ತಂದು ಹಾಕ್ತಾರೆ. ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಅಂತ ಬಂದ ರೋಗಿ ಮತ್ತೆ ಅನಾರೋಗ್ಯದಿಂದ ಹೋಗುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂತದ್ದು. ಒಂದು ಕಡೆಯಲ್ಲಿ ಕಸದ ರಾಶಿಗಳು ತುಂಬಿ ತುಳುಕ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ನಮ್ಮ ಕ್ಲಿನಿಕ್ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿದೆ. ಕಸದ ರಾಶಿಯನ್ನೇ ನೋಡಿ ಇಲ್ಲಿಗೆ ರೋಗಿಗಳು ಬರದಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂತದ್ದು. ಇದು ನನ್ನ ಹಿಂಭಾಗದಲ್ಲಿರುವಂತದ್ದೇನಿದೆ, ಇದು ನಮ್ಮ ಕ್ಲಿನಿಕ್. ಇದು ಛಲವಾದಿಪಾಳ್ಯದ ವಾರ್ಡ್ ನಂಬರ್ 166ರಲ್ಲಿರುವಂತಹ ಈ ಒಂದು 138ರಲ್ಲಿರುವಂತಹ ಈ ಒಂದು ನಮ್ಮ ಕ್ಲಿನಿಕ್ ಏನಿದೆ, ಈ ಒಂದು ನಮ್ಮ ಕ್ಲಿನಿಕ್ ನ ಪರಿಸ್ಥಿತಿ ಇದು. ಒಂದು ಕಡೆಯಲ್ಲಿ ಕಸದ ರಾಶಿಯಿಂದಾಗಿ ಯಾರು ಬರದೇ ಇರುವಂತಹ ಪರಿಸ್ಥಿತಿ ಸದ್ಯ ಈ ಒಂದು ನಮ್ಮ ಕ್ಲಿನಿಕ್ ಗೆ ನಿರ್ಮಾಣ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಆರೋಗ್ಯವನ್ನ ಕಾಪಾಡಬೇಕಾದಂತಹ ಜಾಗದಲ್ಲೇ ಅನಾರೋಗ್ಯ ತಾಂಡವಾಗ್ತಾ ಇದೆ. ಒಂದು ಕಡೆಯಲ್ಲಿ ಆಸ್ಪತ್ರೆ ಸ್ವಚ್ಛವಾಗಿದ್ರು, ಕ್ಲಿನಿಕ್ ಸ್ವಚ್ಛವಾಗಿದ್ರು ಕೂಡ ಆಸ್ಪತ್ರೆಯ ಆವರಣ ಏನಿದೆ, ಅದರ ಹೊರಭಾಗ ಏನಿದೆ, ಸಂಪೂರ್ಣವಾಗಿ ಗಬ್ಬು ನಾಡ್ತಾ ಇದೆ, ಕಸದ ರಾಶಿಯಿಂದ ತುಂಬಿ ತುಳುಕ್ತಾ ಇದೆ. ಈ ಒಂದು ವಿಚಾರದ ಸಂಬಂಧಪಟ್ಟ ಹಾಗೆ ಅನೇಕ ಬಾರಿ ಸ್ಥಳೀಯರು ದೂರನ್ನ ನೀಡುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ವೈದ್ಯರು ಕೂಡ ದೂರನ್ನ ನೀಡುವಂತಹ ಕೆಲಸವನ್ನ ಮಾಡಿದ್ರು. ಇಷ್ಟು ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಪರಿಹಾರವನ್ನ ನೀಡೋದ್ರಲ್ಲಿ ಅಥವಾ ಈ ಒಂದು ಸಮಸ್ಯೆಯನ್ನ ಬಗೆಹರಿಸೋದ್ರಲ್ಲಿ ಜಿಬಿಎ ಮುಂದಾಗಿಲ್ಲ ಅನ್ನೋದೇ ವಿಪರ್ಯಾಸ. ಕ್ಯಾಮರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.